ಆತ್ಮೀಯ ವಿದ್ಯಾರ್ಥಿಗಳೇ, ನಾವಿವತ್ತು ನಮ್ಮ 8ನೇ ತರಗತಿಯ ಗಣಿತ ವಿಷಯದಲ್ಲಿ ಬರ್ತಕ್ಕಂಥ ವರ್ಗಗಳು ಮತ್ತು ವರ್ಗಮೂಲಗಳು ಎಂಬ ಅಧ್ಯಾಯದ ಮುಂದುವರೆದ ಭಾಗದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ನಾವೀಗಾಗಲೇ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಅವಧಿಗಳಲ್ಲಿ ವರ್ಗಗಳಂದ್ರೇನು, ಅದೇ ರೀತಿ ಯಾವುದೇ ಒಂದು ಸಂಖ್ಯೆಯನ್ನು ಕೊಟ್ಟಾಗ ಯಾವ ರೀತಿ ವರ್ಗವನ್ನು ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋದ್ವಿ. ಹಾಗೆಯೇ ಯಾವುದೇ ಒಂದು ಪೂರ್ಣವರ್ಗ ಸಂಖ್ಯೆಯನ್ನು ಕೊಟ್ಟಾಗ ಅದರ ವರ್ಗಮೂಲವನ್ನು ಯಾವ ರೀತಿ ಕಂಡುಹಿಡಿಯೋದು ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋದ್ವಿ. ಹಾಗೆಯೇ ಅಪವರ್ತನ ವಿಧಾನದಿಂದ ವರ್ಗಮೂಲವನ್ನು ಯಾವ ರೀತಿ ಕಂಡುಹಿಡಿಯೋದು, ನೆಕ್ಸ್ಟ್ ಭಾಗಾಕಾರ ವಿಧಾನದಿಂದ ಒಂದು ವರ್ಗಮೂಲವನ್ನು ಯಾವ ರೀತಿ ಕಂಡುಹಿಡಿಯೋದು, ಹಾಗೆಯೇ ಆ ಒಂದು ಪೂರ್ಣವರ್ಗವಲ್ಲದ ಒಂದು ಸಂಖ್ಯೆಯನ್ನು ಕೊಟ್ಟಾಗ ನಾವು ಯಾವ ರೀತಿ ಅದರ ವರ್ಗಮೂಲವನ್ನು ಕಂಡುಹಿಡಿಯೋದು ಅನ್ನೋದನ್ನು ಕೂಡ ನಾವು ಇಂದಿನ ಒಂದು ಅವಧಿಯಲ್ಲಿ ಚರ್ಚೆ ಮಾಡಿದ್ವಿ. ಓಕೆ, ಇವತ್ತಿನ ಒಂದು ಅವಧಿಯಲ್ಲಿ ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ಒಂದು ನಿಮಗೆ ಟಾಪಿಕ್ ಅನ್ನು ನಾವು ನೋಡ್ತಾ ಹೋಗೋಣ. ಇದರಲ್ಲೇ ಈ ಒಂದು ವರ್ಗಗಳು ಮತ್ತು ವರ್ಗಮೂಲಗಳು ಸಂಬಂಧಪಟ್ಟಂತೆ ಇಲ್ಲಿ ಏನಪ್ಪ ಅಂದರೆ ದಶಮಾಂಶಗಳಿರುತ್ತೆ ನಮಗೆ. ಓಕೆ, ಪಾಯಿಂಟ್ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನೀವು ನಿನ್ನೆ ನೋಡಿದಾಗ ನಾವು ಒಂದು 625 ಅಂತ ಕೂಡ ನೀವು ಮಾಡ್ಬಿಡ್ತೀರ. ಅದು 6.25 ಕೊಟ್ಟಾಗ ಏನು ಮಾಡೋದು ಅಲ್ವಾ, ಈ ಥರ. ಓಕೆ, ಅದನ್ನ ಒಂದು ದಶಮಾಂಶ ಇರ್ತಕ್ಕಂಥ ಒಂದು ಸಂಖ್ಯೆಗಳಿಗೆ ಒಂದು ವರ್ಗಮೂಲಗಳನ್ನು ಯಾವ ರೀತಿ ಕಂಡುಹಿಡಿಯೋದು ಅದನ್ನು ನೋಡ್ತಾ ಹೋಗೋಣ. ಓಕೆ, ದಶಮಾಂಶ ಸಂಖ್ಯೆಗಳ ವರ್ಗಮೂಲಗಳು. ದಶಮಾಂಶ ಸಂಖ್ಯೆಗಳ ವರ್ಗಮೂಲಗಳು. ಸೇಮ್ ಹೇಗೆ ನಾವು ಒಂದು ದೀರ್ಘ ಭಾಗಾಕಾರ ವಿಧಾನ ಮಾಡಿದ್ವು ಅದೇ ರೀತಿಯಾಗಿ ಇದು ಕೂಡ ಅಷ್ಟೇ ದಶಮಾಂಶ ಒಂದು ಸಂಖ್ಯೆಗಳ ಒಂದು ವರ್ಗಮೂಲಗಳು ನೋಡ್ತಾ ಹೋಗೋದು. ಓಕೆ, ತುಂಬಾ ಈಸಿ ಇರುತ್ತೆ. ಅದನ್ನು ನೋಡೋಣ, ಸ್ಟೆಪ್ಸ್ ಫಾಲೋ ಮಾಡ್ತಾ ಹೋದ್ರೆ ನಮಗೆ ಈಸಿ ಇರುತ್ತೆ. ಮೊದಲನೇ ರೌಂಡ್ ನೋಡೋಣ. 17.64 17.64 ವರ್ಗಮೂಲವನ್ನು ಕಂಡುಹಿಡಿಯಿರಿ. ಈಗ ನಿಮಗೆ 2 ಅಂಕದ ಪ್ರಶ್ನೆಗಳಿಗೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಈ ಒಂದು ಈ ಥರದ ಸಮಸ್ಯೆಗಳು 17.64. ಸೊ ಫಸ್ಟು ನಾವೇನು ಮಾಡೋಣಪ್ಪ ಅಂತಂದರೆ, ಭಾಗಾಕಾರ ವಿಧಾನದಲ್ಲಿ ನಾವು ಯಾವ ರೀತಿ ಮಾಡ್ತೀವೋ ಅದೇ ಥರ ನಾವಿಲ್ಲಿ ಮಾಡೋಣ. 17.64 ತಗೊಂಡ್ಬಿಟ್ಟು ನಾವು ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಹೇಗೆ ನಾವು ಇಂದಿನ ಅವಧಿಯಲ್ಲಿ ಒಂದು ಭಾಗಾಕಾರ ವಿಧಾನದಲ್ಲಿ ಯಾವ ರೀತಿ ಮಾಡ್ತಾ ಇದ್ವೋ ಅದೇ ರೀತಿ ಇದು ಅಷ್ಟೇ ಒಂದು ಬಿಡಿ ಸ್ಥಾನದಿಂದ, ಓಕೆ, ಬಿಡಿ ಸ್ಥಾನದಿಂದ ಅಂಕಿಗಳನ್ನ ತಗೊಂಡು ಅಲ್ಲೇನ್ ಮಾಡ್ಬೇಕು, ಅದಕ್ಕೆ ಒಂದು ಗುಂಪನ್ನ ಮಾಡಬೇಕು. ಗುಂಪು ಮಾಡಿ 2 ಅಂಕಿಗಳ ಒಂದು ಗುಂಪನ್ನು ಮಾಡಿ ಮೇಲೆ ಒಂದು ಅಡ್ಡಗೆರೆಯನ್ನು ಹಾಕೊಳ್ಬೇಕು. ಓಕೆನಾ? ಸೊ ನಿನ್ನೆ ನಾವು ಕಲ್ತಿದ್ದೀವಿ ಯಾವ ರೀತಿ ಹಾಕ್ಬೇಕು ಅಂತೇಳಿ. ಸೊ ಅದನ್ನ ಬಲಗಡೆ ತಗೋಣ, ಅದು ಬಿಡಿ ಸ್ಥಾನದಿಂದ. ಓಕೆ, 64ನ ಒಂದು ಗುಂಪನ್ನ ಮಾಡೋಣ, ಅದೇ ರೀತಿ 17 ಕೂಡ ಒಂದು ಗುಂಪನ್ನ ಮಾಡೋಣ. ರೈಟ್, ಈಗ ಅದನ್ನ ಭಾಗಿಸ್ಬೇಕು. ಈಗ ಸೊ ಇಲ್ಲಿ ನೋಡೋದಾದ್ರೆ ಭಾಗಿಸೋದು ನೋಡೋದಾದ್ರೆ ಇಲ್ಲಿ ಭಾಜಕ ಯಾವ ತಗೊಳ್ಬೇಕಪ್ಪ ಅಂತಂದ್ರೆ, 17 ಅಂದ್ರೆ ಸಾಮಾನ್ಯವಾಗಿ 4ರ ವರ್ಗ ಮತ್ತೆ 5ರ ವರ್ಗ ಮಧ್ಯೆ ಬರುತ್ತೆ. ಅಥವಾ 4ರ ವರ್ಗ 16, 5ರ ವರ್ಗ 25, ಅವೆರಡರ ಮಧ್ಯೆ ಬರೋದ್ರಿಂದ ನೋಡಿ, 4ರ ವರ್ಗ ಮತ್ತೆ 5ರ ವರ್ಗ ಅವೆರಡರ ಮಧ್ಯೆ ಬರ್ತದೆ 17 ಅಲ್ವಾ. ಯಾಕೆಂದ್ರೆ 4ರ ವರ್ಗ 16, 5ರ ವರ್ಗ 25 ಆ ರೀತಿ ಬರ್ತದೆ. ಸೊ ಹಾಗಾಗಿ 5 ತಗೊಳ್ಳೋದು 4ರ ಭಾಜಕವನ್ನು ತಗೊಂಡಿವಿ. 4 4 16, 4 4 16 ಆಯಿತು. ಸೊ ಇಲ್ಲಿ ಇದನ್ನು ಸಾಲ್ವ್ ಮಾಡಬೇಕು ಅಂದ್ರೆ ಪ್ಲಸ್ ಇದ್ದಾಗ ಏನು ಮಾಡಬೇಕು, ಮೈನಸ್ ಮಾಡ್ಕೊಳ್ಬೇಕು. 17ಗೆ 16 ಆದರೆ 1. ನೆಕ್ಸ್ಟ್ 64ನ ಕೆಳಗೆ ಇಳಿಸ್ಕೊಳ್ಬೇಕು. ಇಲ್ಲಿ ನೀವು ಪಾಯಿಂಟ್ ಅನ್ನ ಹಾಕೋಂಥ ಅವಶ್ಯಕತೆ ಇಲ್ಲ, ಅದನ್ನ ಗುಂಪು ಮಾಡೋಂಥ ಅವಶ್ಯಕತೆ ಇಲ್ಲ. ಪಾಯಿಂಟ್ ಲಾಸ್ಟ್ಗೆ ಹಾಕೋಣ. ಓಕೆ, ಪಾಯಿಂಟ್ ಲಾಸ್ಟ್ ಹಾಕೋಣ. ಸೊ 164 ಬಂದಿದೆ. ಒಂದು ಕೆಳಗೆ ಇಳಿಸಿದೆ, 64 ಕೆಳಗೆ ಇಳಿಸ್ಕೊಂಡು ನೆಕ್ಸ್ಟ್ ಈ ಭಾಜಕವನ್ನ ದ್ವಿಗುಣಗೊಳಿಸ್ಕೊಳ್ಬೇಕು. ಭಾಜಕವನ್ನು ಯಾವ ದ್ವಿಗುಣಗೊಳಿಸ್ಕೊಳ್ಳೋದು? 4 ದ್ವಿಗುಣ ಆಯ್ತು 8 ಆಯ್ತು, 4 8 ಈ ತರ ತಗೊಳ್ಳೋದು. 5 10 ಮತ್ತೆ 5 25 ತಗೊಂಡಿಲ್ಲ, 4 16 ತಗೊಂಡಿಲ್ಲ. ದ್ವಿಗುಣ ವರ್ಗ ಅಲ್ಲ, ದ್ವಿಗುಣ ಡಬಲ್ ಮಾಡ್ಬೇಕು ಅಷ್ಟೇ. 4 ಡಬಲ್ 8 ಈ ತರ ತಗೊಂಡ್ವಿ. ನೆಕ್ಸ್ಟ್ ಇಲ್ಲಿಗೆ ಖಾಲಿ ಜಾಗ ಇದೆ. ಈ ಖಾಲಿ ಜಾಗಕ್ಕೆ ಏನ್ ಹಾಕಿದ್ರೆ ಇಲ್ಲಿ ನಮಗೆ ಬರುತ್ತೆ ಅದನ್ನ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ 1 ಹಾಕಿದ್ರೆ ಇದು ಕೂಡ 1 ಹಾಕಬೇಕು.
ಅವಾಗ 81 ಒಂದೇ 81 ಕಡಿಮೆ ಆಯಿತು. 2 ಹಾಕಿ ನೋಡೋಣ. 2 ಹಾಕಿ ನೋಡೋಣ. 2 2ಲಿ 4, 8 2ಲಿ 16. ಎಸ್ ರೈಟ್. ನಮಗೆ ಶೇಷ ಇಲ್ಲಿ 0 ಬಂತು. ಅದರ ಮಕ್ಕಳೇ ಶೇಷ ನಮಗೆ 0 ಬಂತು. ಈಗ ನೋಡಿ ಇಲ್ಲಿ 2 ಸಂಖ್ಯೆ ಮೇಲೆ ಪಾಯಿಂಟ್ ಇದೆ ಅಲ್ವಾ, ಅದನ್ನ ನಾವೇನು ಮಾಡ್ತೀವಿ, 1 ಸಂಖ್ಯೆ ಮೇಲೆ ಪಾಯಿಂಟ್ ಮಾಡ್ತೀವಿ. ಅದೊಂದು ಇಲ್ಲಿ ಇಂಪಾರ್ಟೆಂಟ್. ಓಕೆ, ಯಾಕೆಂದ್ರೆ ಇದು ಒಂದು ವರ್ಗ ಸಂಖ್ಯೆ, ಇದು ವರ್ಗಮೂಲ ಇರುತ್ತೆ. ಅದು ಇಲ್ಲಿ 2 ಸಂಖ್ಯೆ ಇದೆ, 1 ಸಂಖ್ಯೆಯಿಂದ ಈ ಕಡೆಗೆ ಪಾಯಿಂಟ್ ಹಾಕೊಳ್ಬೇಕು, ಲಾಸ್ಟಿಗೆ ಪಾಯಿಂಟ್ ಹಾಕೊಳ್ಳೋದು ಅಷ್ಟೇ. ಓಕೆನಾ? ಸೊ ಈ ರೀತಿ ಮಾಡಬೇಕು. ಸೊ ದೇರ್ಫೋರ್ 17.64ರ ಒಂದು ವರ್ಗಮೂಲ ಎಷ್ಟು ಬಂತಪ್ಪ ನಮಗೆ ಅಂತಂದ್ರೆ 4.2. ಓಕೆ, ಈ ರೀತಿ ಮಾಡ್ಬೋದು. ನೋಡಿ ಆರಾಮಾಗಿ ನೀವು 2 ಅಂಕಗಳು ಬಳಸ್ಕೊಳ್ಬೋದು. ಏನಂತ ಟಫಸ್ಟ್ ಅಂತ ಏನು ಇರಬೇಡ, ತುಂಬಾ ಸುಲಭವಾಗಿದೆ. ಏನು ಮಾಡಬೇಕು, ಕೊಟ್ಟಿರ್ತಕ್ಕಂಥ ಸಂಖ್ಯೆನ ಬರ್ಕೊಳ್ತೀರಾ. ನೆಕ್ಸ್ಟ್ 17 ಅನ್ನೋದು ಅದು 4ರ ವರ್ಗ ಮತ್ತು 5ರ ವರ್ಗ ಮಧ್ಯ ವರ್ಗ. ಸೊ ಹಾಗಾಗಿ ಭಾಜಕವನ್ನು 4 ಅಂತ ತಗೊಳ್ಬೇಕು. 4 4ಲಿ 16, 17ರ 4 16 1 ಉಳಿತು, 64 ತಗೊಳ್ತೀನಿ. ನೆಕ್ಸ್ಟ್ ಇಲ್ಲಿ 4 ದ್ವಿಗುಣಗೊಳಿಸಿದಾಗ ಏನಾಯ್ತು, 8 ಆಯ್ತು. ಸೊ ಹಾಗಾಗಿ ಇಲ್ಲಿ 1 ಹಾಕಿದ್ರೆ 81 1 81 ತುಂಬಾ ಕಡಿಮೆ ಆಗುತ್ತೆ. 2 ಹಾಕಿ ನೋಡಿ ಚೆಕ್ ಮಾಡೋಣ. 82 164 ಗಂಟೆ ಬಂದ್ಬಿಡುತ್ತೆ. ಸೊ ಅವಾಗ ನಮಗೆ 164 ಹಾಕಿದ್ರೆ ಶೇಷ 0 ಬರುತ್ತೆ. ಯಾವಾಗ ನಮಗೆ ಶೇಷ 0 ಬರುತ್ತೋ ಅವಾಗ ಕೊಟ್ಟಿರ್ತಕ್ಕಂಥ ನಮಗೆ ಸಂಖ್ಯೆ ಇದೆಯಲ್ಲ ಅದು ಪೂರ್ಣವರ್ಗ ಸಂಖ್ಯೆ ಆಗಿರ್ತದೆ. ಅಥವಾ ಶೇಷ ಬರದಂಗೆ ಬೇರೆ 1 2 3 4 ಅಂತ ಏನಾದ್ರು ಉಳಿದ್ರೆ ಅದು ಪೂರ್ಣವರ್ಗ ಸಂಖ್ಯೆ ಆಗಿರೋದಿಲ್ಲ. ಓಕೆ, ನಿಮಗೆ ಗೊತ್ತಿದೆ ಅದನ್ನ ಏನ್ ಮಾಡಬೇಕು ಅಂತೀವಿ. ಸೊ ಹಾಗಾಗಿ 17.64ರ ಒಂದು ವರ್ಗಮೂಲ ಏನ್ ಬರುತ್ತಪ್ಪ ನಮಗೆ ಅಂತಂದ್ರೆ 4.2. ಓಕೆ, ಈ ರೀತಿಯಾಗಿ ನಾವು ಒಂದು ದಶಮಾಂಶ ಸಂಖ್ಯೆಗಳ ವರ್ಗಮೂಲಗಳನ್ನ ತುಂಬಾ ಈಸಿಯಾಗಿ ಅದನ್ನ ನಾವು ಕಂಡುಹಿಡಿಯಬಹುದು. ಓಕೆನಾ? ಎಸ್, ಸೆಕೆಂಡ್ ಪ್ರಾಬ್ಲಮ್ ನೋಡ್ತಾವ. ನೆಕ್ಸ್ಟ್ ಸೇಮ್ ಇದೇ ತರ ಇರುತ್ತೆ. 12.25 12.25ರ ವರ್ಗಮೂಲವನ್ನು ಕಂಡುಹಿಡಿಯಿರಿ. ಓಕೆ, ನಾವು ಆಗಲೇ ಏನು ಪ್ರಾಬ್ಲಮ್ ಮಾಡಿದ್ವಲ್ಲ ಅದೇ ತರ ಪ್ರಾಬ್ಲಮ್. 12.25ರ ವರ್ಗಮೂಲವನ್ನು ಕಂಡುಹಿಡಿಯಿರಿ. ಸೇಮ್ ಪ್ರಾಬ್ಲಮ್, ಸೇಮ್ ಸ್ಟೆಪ್ಸ್. ಓಕೆನಾ? ಮಾಡೋದಲ್ವಾ? ಸೊ ಫಸ್ಟ್ ನಾವೇನ್ ಮಾಡೋಣ, ಇಲ್ಲಿ ಈ ರೀತಿ ತಗೊಂಡು ಯಾವುದನ್ನ ನಾವು ವರ್ಗಮೂಲವನ್ನು ಕಂಡುಹಿಡಿಯಬೇಕು ಅದನ್ನ ಭಾಜ್ಯವನ್ನ ತಗೊಳ್ಬೇಕು. ಸೊ 12.25 ಪಾಯಿಂಟ್ ಇದೆ ಅಂತ ತಲೆ ಕೆಡಿಸ್ಕೊಳ್ಳಾಗಿದೆ. ನೀವು ಅದೆಲ್ಲ ಮೆನ್ಷನ್ ಮಾಡಬೇಕಾದ್ರೆ ಲಾಸ್ಟ್ ಅಷ್ಟೇ ಮೆನ್ಷನ್ ಮಾಡಬೇಕು. 12.25 ಈ 12 ಇಲ್ಲಿ ಯಾವ್ದ್ರ ಮಧ್ಯೆ ಇದೆಯಪ್ಪ ಅಂತಂದ್ರೆ 3ರ ವರ್ಗ ಮತ್ತು 4ರ ವರ್ಗದ ನಡುವೆ ಇದೆ. 3ರ ವರ್ಗ ಅಂದ್ರೆ 9, 9ಕ್ಕಿಂತ ಜಾಸ್ತಿ ಇದೆ. ಹಾಗೆ 4ರ ವರ್ಗ ಅಂದ್ರೆ 16, 16ಕ್ಕಿಂತ ಕಮ್ಮಿ ಇದೆ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ 16 4 ತರ ಬರಲ್ಲ, 3 ತರ. ಸೊ 3 3ಲಿ 9 ಅದೇ 12ರ 9ರಲ್ಲಿ 3 ಬಂತು. ಸೊ ಅದಕ್ಕಿಂತ ಮುಂಚೆ ಅಲ್ಲಿ ಗುಂಪನ್ನು ಮಾಡ್ಬೋದು ಅಂತಂದ್ರೆ ಈ ರೀತಿ ಗುಂಪನ್ನ ಮಾಡ್ತಾನೆ. ಆಯ್ತಾ? ಅವಾಗ ನಾವು 12 ತಗೊಳ್ಬೋದು. 3 3ಲಿ 9, 12ರ 9 ಎಷ್ಟು ಮಕ್ಕಳು ನಮಗೆ 3 ಬಂತು. ಮತ್ತೆ ಹೇಗೆ ಗುಂಪು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಈ 25 ಡೈರೆಕ್ಟಾಗಿ ಯೋಚನೆ ಮಾಡೋಣ. ಇಲ್ಲಿ ಏನು ಬೇಡ, ಗುಂಪನ್ನು ಮಾಡ್ಬೇಕಾಗಿಲ್ಲ. ಇಲ್ಲಿ ಓಕೆನಾ? ಗುಂಪನ್ನು ಬೇಕಾಗಿಲ್ಲ. 25 ಹೆಂಗಿದೆ ಅದನ್ನ ಹಾಕಿ ಕೆಳಗೆ ಯೋಚನೆ ಮಾಡೋಣ. ಸೊ ನೆಕ್ಸ್ಟ್ ಇಲ್ಲಿ 3 ಇದೆ. 3ನ್ನ ದ್ವಿಗುಣಗೊಳಿಸ್ಕೊಳ್ಳೋಣ. ಮುಂದಿನ ಒಂದು ಭಾಜಕ ಬೇಕಲ್ಲ ನಮಗೆ, 3ನ್ನ ದ್ವಿಗುಣಗೊಳಿಸ್ಕೊಳ್ಳೋಣ. ಅವಾಗ ಎಷ್ಟಾಯ್ತು? 3ರ ದ್ವಿಗುಣಗೊಳಿಸ್ಕೊಂಡ್ರೆ 6 ಆಯ್ತು. ನೆಕ್ಸ್ಟ್ ಈಗ ಇಲ್ಲಿ ಏನ್ ಹಾಕಿದ್ರೆ, ಈ ಸಂಖ್ಯೆಗಳಿಗೆ ಏನ್ ಹಾಕಿದ್ರೆ ಇಲ್ಲಿ ಅದಷ್ಟು ಹೋಗ್ತೀವಿ ನೋಡೋಣ. 61 1 ಇಲ್ಲಿ ಎಷ್ಟು ಹಾಕ್ತೀವೋ ಅಲ್ಲಿ ಅಷ್ಟೇ ಹಾಕ್ಬೇಕು. ಇಲ್ಲಿ 1 ಹಾಕಿದ್ರೆ ಇಲ್ಲಿ 1, ಇಲ್ಲಿ 2 ಹಾಕಿದ್ರೆ ಇಲ್ಲಿ 2, ಇಲ್ಲಿ 3 ಹಾಕಿದ್ರೆ ಇಲ್ಲಿ 3 ಹಾಕಲ್ಲ. ಸೊ ನಮಗೆ ಇಲ್ಲಿ 61 1 61 ತುಂಬಾ ಕಡಿಮೆ ಆಯ್ತು. 62 2 ನಮಗೆ ಇನ್ನೂ ತುಂಬಾ ಕಡಿಮೆ ಆಯ್ತು. ಒಂದು 4 ಹಾಕೋಣ ಅಲ್ವಾ? ಚೆಕ್ ಮಾಡೋಣ. 4 ಇಲ್ಲಿ 4 ಹಾಕ್ಬೇಕು. 4 4ಲಿ 14ಗೆ 6 ಅಷ್ಟೇ 1 6 4 24 ಒಂದು 25 ಇನ್ನು ಕಡಿಮೆ ಆಯ್ತು. ನೋಡೋಣ ಇನ್ನೂ ಅದರ ನೆಕ್ಸ್ಟ್ ಬರ್ಬೋದೇನೋ ಅಂತ. ಐದು ಹಾಕೋಣ. ಇಲ್ಲೂ 5 ಆಗುತ್ತೆ. 5 5ಗೆ 25ಕ್ಕೆ 5 ಶಶಿಕ 2 ಬಂತು. 6 5 30 2 32 ಕಳಿಸಿ
220 ನಿಮಗೆ 0 0. ಈಗ ಇಲ್ಲಿ ಎರಡು ಸಂಖ್ಯೆ ಆದ ನಂತರ ಆಮೇಲೆ ಪಾಯಿಂಟ್ ಅದನ್ನ ಇಲ್ಲಿ ಕೂಡ ಒಂದು ಸಂಖ್ಯೆ ಆಮೇಲೆ ಪಾಯಿಂಟ್ ಇಡ್ತೀನಿ. ಯಾಕೆಂದ್ರೆ ಇಲ್ಲಿ ಇದು ವರ್ಗ ಸಂಖ್ಯೆ, ಇದು ವರ್ಗಮೂಲ ಆಗೋದ್ರಿಂದ 25 ಎರಡು ಸಂಖ್ಯೆ ಆಮೇಲೆ ಪಾಯಿಂಟ್, ಇಲ್ಲಿ ಒಂದು ಸಂಖ್ಯೆ ಆಮೇಲೆ ಪಾಯಿಂಟ್ ಇಡಬೇಕು. ಸೊ ಹಾಗಾಗಿ ನಮಗೆ 12.2 ಒಂದು ವರ್ಗಮೂಲ ಏನು ಬರುತ್ತಪ್ಪ ನಮಗೆ ಅಂತಂದ್ರೆ 3.5 ಬರುತ್ತೆ, 3.5. ಓಕೆ, ದಿಸ್ ಇಸ್ ದ ಆನ್ಸರ್. 12.2 ಇದರ ವರ್ಗಮೂಲ ನಮಗೆ 3.5 ಬರುತ್ತೆ. ಓಕೆ, ಈ ಸ್ಟೆಪ್ಸ್ ಇದೇ ಥರ ಸ್ಟೆಪ್ಸ್ ನೀವು ಫಾಲೋ ಮಾಡಿದ್ದೆ ಅಂದರೆ ಯಾವುದೇ ಪ್ರಾಬ್ಲಮ್ ಕೊಟ್ಟು ನೀವು ಆರಾಮ್ಸೆ ಮಾಡ್ಬೋದು ಅಲ್ವಾ ಮಕ್ಕಳೇ? ಎಸ್, ಇನ್ನೊಂದು ಪ್ರಾಬ್ಲಮ್ ತಗೊಂಡಿದ್ದೀನಿ. ಎಸ್, ಮೂರನೇ ಸಮಸ್ಯೆ ನೋಡ್ಕೊಳ್ಳೋಣ. $2.56 ವರ್ಗಮೂಲವನ್ನು ಕಂಡುಹಿಡಿಯಿರಿ. ಇದೊಂದು ದಶಮಾಂಶ ಸಂಖ್ಯೆ 2.5 ಅದರ ವರ್ಗಮೂಲ ನಾವೀಗ ಕಂಡುಹಿಡಿಯಬೇಕು. ಸೊ ಫಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ 2.56 ತರ ತಗೊಳ್ಳೋಣ. ಇಲ್ಲಿ ಗುಂಪನ್ನ ಮಾಡಬೇಕು. ಗುಂಪನ್ನ ಮಾಡಬೇಕು ಅಂದ್ರೆ ಬಿಡಿ ಸ್ಥಾನದಿಂದ ಎರಡು ಅಂಕೆಗಳ ಒಂದು ಗುಂಪನ್ನ ಮಾಡಬೇಕಾಗುತ್ತೆ. ಬಿಡಿ ಸ್ಥಾನದಿಂದ ನೋಡಿದ್ರೆ 2 ಅಂಕೆಗಳು 56 ಅದೊಂದಾಯ್ತು. ಇಲ್ಲಿ ಒಂದೇ ಒಂದು ಉಳಿದ್ರೆ ಅದನ್ನ ಗುಂಪು ಅಷ್ಟೇ ಮಾಡೋದಿಲ್ಲ. ಇಲ್ಲಿ ಈಗ ಯಾವ ಒಂದು ಸಂಖ್ಯೆ ಇದೆಯೋ ಅದನ್ನ ನಾವು ಭಾಜ್ಯವನ್ನ ತಗೊಂಡು ಅದಕ್ಕೆ ಭಾಜಕವನ್ನು ನೋಡ್ಕೊಂಡು ಎರಡಿದೆ ಅಂದ್ರೆ ಅದು ಅದಕ್ಕಿಂತ ಕಡಿಮೆ ಸಂಖ್ಯೆಯಿಂದ ಭಾಗಿಸಬೇಕಾಗುತ್ತೆ. ನಾವು ಒಂದು ಎರಡರಲ್ಲಿ 4 ಮಾಡಿದ್ರೆ ಜಾಸ್ತಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಭಾಜಕವನ್ನು ಅಲ್ಲಿ ಒಂದೊಂದೇ ಒಂದು ಅಂತ ತಗೋಣ. ಕಳಿಬೇಕಲ್ವಾ? 2 ಅಂತಂದ್ರೆ 1. ಈ ಪಾಯಿಂಟ್ ಮುಂದೆ 5 ಆಗಿದೆಲ್ಲ 5 ನಂಗೆ ಇಳಿಸ್ಕೋಣ. ಪಾಯಿಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 5 ನಂಗೆ ತಲೆ ಕೆಡಿಸ್ಕೋಣ. ನೆಕ್ಸ್ಟ್ ಇಲ್ಲಿ ಭಾಜಕವನ್ನ ದ್ವಿಗುಣಗೊಳಿಸ್ಕೊಳ್ತೀವಿ. ಒಂದಲ್ಲ ಅದೇನಾಗುತ್ತೆ, ಡಬಲ್ ಆಗುತ್ತೆ. ಎಷ್ಟಾಗ್ತದೆ? 2 ಆಯ್ತು. ನಾವು ಇಲ್ಲಿ ಏನ್ ಸಂಖ್ಯೆ ಹಾಕ್ತೀವೋ ಇಲ್ಲಿ ಕೂಡ ಅದೇ ಸಂಖ್ಯೆ ಹಾಕ್ಬೇಕು. ಎಷ್ಟು ಹಾಕೋಣ? ಇಲ್ಲಿ 1 ಹಾಕಿದ್ರೆ 21 ಅಂದ್ರೆ 21. ಇಲ್ಲಿ 2 ಹಾಕಿದ್ರೆ 22 44, ತುಂಬಾ ಕಡಿಮೆ ಆಯ್ತು. 3 ಹಾಕಿದ್ರೆ 23 66, ತುಂಬಾ ಕಡಿಮೆ ಆಯ್ತು. ನೆಕ್ಸ್ಟ್ 4 ಹಾಕಿದ್ರೆ 24 4 96, ತುಂಬಾ ಕಡಿಮೆ ಆಯ್ತು. ಒಂದು 5 ಹಾಕಿ ನೋಡೋಣ. 5 25 5 ದಶಕ 2 2 10 12 ಸ್ವಲ್ಪ ಕಮ್ಮಿ ಆಯಿತು. ನೋಡೋಣ ನೆಕ್ಸ್ಟ್ ಇನ್ನೊಂದೇ ಸಂಖ್ಯೆ ಬರ್ತದ ಅಂತ ಚೆಕ್ ಮಾಡೋಣ. 6 ಹಾಕಿ ನೋಡೋಣ. 6ರಲ್ಲಿ 36ಕ್ಕೆ 6 ದಶಕ 3 2 12 3 15. ಎಸ್, ಈಗ ಅದನ್ನ ಪ್ಲಸ್ ಇದನ್ನ ಮೈನಸ್ ಮಾಡೋಣ. ಪ್ಲಸ್ 150 ಮೈನಸ್ 150 ಹೋಗುತ್ತೆ, 0 ಬರುತ್ತೆ. ಸೊ ನಮಗೆ ಇಲ್ಲಿ 2 ಸಂಖ್ಯೆ ನಂತರ ಇಲ್ಲೇ ಪಾಯಿಂಟ್ ಅಂದ್ರೆ ಒಂದು ಸಂಖ್ಯೆನ ತಗೊಳ್ಬೇಕು. ಸೊ ಹಾಗಾಗಿ 2.56 ಇದೆಲ್ಲ ಅದರ ವರ್ಗಮೂಲ ಎಷ್ಟಾಗುತ್ತಪ್ಪ ನಮಗೆ ಅಂತಂದ್ರೆ 1.6 ಆಗುತ್ತೆ. ಅಂದ್ರೆ ಪಾಯಿಂಟ್ ಇದು 256 ಆಗುತ್ತೆ. 16 ವರ್ಗ 256, 256 ವರ್ಗಮೂಲ ಎಷ್ಟಾಯ್ತು ನಮಗೆ? 1.6. ಈ ತರ ಬರ್ತದೆ. ಮಾಡೋದಲ್ಲ ಮಕ್ಕಳೇ, ಈಸಿಯಾಗಿ ಮಾಡ್ತಾರೆ. ಯಾವುದೇ ಸಮಸ್ಯೆ ಕೊಟ್ಟರು ನೀವು ಮಾಡ್ಬೋದು. ಓಕೆನಾ? ನೋಡೋಣ ಇನ್ನೂ ಒಂದು ಮಾಡ್ಕೊಳ್ಳೋಣ. ಈಗ ಏನಪ್ಪ ಅಂತಂದ್ರೆ ಸ್ಟೆಪ್ಸ್ ಕರೆಕ್ಟಾಗಿ ಗೊತ್ತಿರ್ಬೇಕು ನಿಮಗೆ. ಆ ಸ್ಟೆಪ್ಸ್ ಫಾಲೋ ಮಾಡಬೇಕು ನೀಟಾಗಿ. ದಟ್ ಈಸ್ ಇಂಪಾರ್ಟೆಂಟ್. ಓಕೆನಾ? ನೆಕ್ಸ್ಟ್ ಇನ್ನೊಂದಿಲ್ಲ 31.36 31.36 ವರ್ಗಮೂಲವನ್ನು ಕಂಡುಹಿಡಿಯಿರಿ ಅಂತ ಇದೆ. ಓಕೆ, 31.36 ನೋಡೋಣ ಏನು ಮಾಡ್ಬೋದು ಅಂತ. ಸೊ 31.36 ಬರ್ಕೊಳ್ತೀರಾ? ನೀವು ಬಿಡಿ ಸ್ಥಾನದಿಂದ 2 ಅಂಕೆಗಳಿಗೆ ಒಂದೊಂದು ಗುಂಪನ್ನು ಮಾಡ್ಕೊಳ್ತೀರಿ. ಈ 31 ಬಂತು, ಇದಕ್ಕೆ ನಿಮಗೆ ಭಾಜಕವನ್ನ ಮಾಡ್ಕೊಳ್ಬೇಕಾಗುತ್ತೆ. ಇದು 31 ಎಷ್ಟು ಕಡಿಮೆ ಇದೆಯಪ್ಪ ಅಂದ್ರೆ 5 25, 5ರ ವರ್ಗಕ್ಕಿಂತ ಜಾಸ್ತಿ, 6ರ ವರ್ಗಕ್ಕಿಂತ ಕಡಿಮೆ ಇದೆ.
ಹಾಗಾಗಿ ನಾವು 5ನ ಚೂಸ್ ಮಾಡ್ಕೊಬೇಕು ಭಾಜಕವನ್ನಾಗಿ. ಸೊ 5 25 ಕಳಿತೀವಿ. 31ಗೆ 25 ಎಷ್ಟು ಮಕ್ಕಳೇ 6 ಆಗ್ತದೆ. ಓಕೆ, ಇಲ್ಲಿ 3 6ನ ಹಾಗೆ ಇರಿಸ್ಕೊಳ್ಬೇಕು, 3 ಹಾಗೆ ಇರಿಸ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ 5 ಏನಿದೆ ಅದನ್ನ ದ್ವಿಗುಣಗೊಳಿಸ್ಕೊಳ್ಳೋಣ. ಅವಾಗ ಎಷ್ಟಾಯ್ತಿದೆ? 10 ಆಯ್ತು. ಓಕೆ, 10 ಆಯ್ತು. ಈಗ ನೋಡೋಣ ಏನು ಹಾಕಿದ್ರೆ ಅದು ಬರುತ್ತೆ ಅಂತ ಹೇಳಿ. 1 ಹಾಕಿದ್ರೆ 101 ಒಂದೇ 101, ಇಲ್ಲಿ 2 ಹಾಕಿದ್ರೆ ಇಲ್ಲಿ 2 ಹಾಕಬೇಕು. ಅಲ್ಲಿ 102 204 ತುಂಬ ಕಡಿಮೆ ಆಯಿತು. 3 ಹಾಕಿದ್ರೆ 103 3ಲಿ ತುಂಬ ಕಡಿಮೆ ಆಯಿತು. ಒಂದು 5 ಹಾಕಿ ನೋಡೋಣ. 5 5ಗೆ 25ಕ್ಕೆ 5 ದಶಕ 2 0 5ಗೆ 0 0 ಪ್ಲಸ್ 2 2 ನೋಡಿ. 0ನ 5ರಿಂದ ಗುಣಿಸಿದ್ರೆ 0 ಬರುತ್ತೆ, ಬಟ್ 0 ಪ್ಲಸ್ 2 2. ನೆಕ್ಸ್ಟ್ 5 ಒಂದೇ 5, ಸ್ವಲ್ಪ ಕಡಿಮೆ ಆಯಿತು ಅಲ್ವಾ. ನೆಕ್ಸ್ಟ್ ಇನ್ನೊಂದು ನೋಡೋಣ. 5 ಬೇಡ, 6 ಹಾಕಿ ನೋಡೋಣ. 106 6 36ಕ್ಕೆ 6 ದಶಕ 3 ಬಂತು. 0 6 0 0 ಪ್ಲಸ್ 3 3 1 6 6. ಓಕೆ, ಸೊ ಮೈನಸ್ 636 636 ಕಳೆದ್ರೆ ನಿಮಗೆ ಎಷ್ಟು ಅಂತ ಕಳೆದ್ರೆ ವಿ ಗೆಟ್ 0. ಓಕೆನಾ? ಈ ರೀತಿ ಮಾಡ್ಬೋದು. ಈಗ ಆ ಒಂದು 36ರಿಂದ 2 ಸಂಖ್ಯೆಗಳು ಕಾಣ್ತಿದ್ರು, ಈ ಒಂದು ಸಂಖ್ಯೆಗಳು ಕಾಣ್ತಿರ್ಬೇಕು. 5.6. ಸೊ 31.36 ಒಂದು ವರ್ಗಮೂಲ ಏನಾಗುತ್ತಪ್ಪ ಅಂದರೆ 5.6 ಬರುತ್ತೆ. ಓಕೆ, ಈ ರೀತಿಯಾಗಿ ನಾವು ಯಾವುದೇ ಸಮಸ್ಯೆ ಒಂದು 2 ಅಂಕಿನ ಇರ್ಬೋದು, 4 ಅಂಕಿನ ಇರ್ಬೋದು, 3 ಅಂಕಿನ ಇರ್ಬೋದು, ಏನೇ ಕೊಟ್ಟರು ಕೂಡ ಅವ್ರು ದಶಮಾಂಶ ಒಂದು ಸಂಖ್ಯೆಗಳನ್ನು ಕೊಟ್ಟಾಗ ನಾವು ಆರಾಮ್ಸೆ ವರ್ಗಮೂಲಗಳನ್ನು ಕಂಡುಹಿಡಿಯಬಹುದು ನಾವು. ಓಕೆನಾ ಮಕ್ಕಳೇ? ಎಸ್ ಸರ್. ಈಗ ನೀವು ಮನೆಗೆ ಇನ್ನೊಂದು 2 ಹೋಮ್ವರ್ಕ್ನ ಕೊಡ್ತೀನಿ ತಗೊಳ್ಳೋದನ್ನ. ಇದೇ ಥರದ ಬಾಕ್ಸ್ ಸೇಮ್ 5 42.25 42.25 ವರ್ಗಮೂಲವನ್ನು ಕಂಡುಹಿಡಿಯಿರಿ ಅನ್ನೋದೊಂದು ರೀತಿ. 51.84 ವರ್ಗಮೂಲವನ್ನು ಕಂಡುಹಿಡಿಯಿರಿ. 51.84 ವರ್ಗಮೂಲ ಕಂಡುಹಿಡಿಯಿರಿ. ನೆಕ್ಸ್ಟ್ 7.29 ವರ್ಗಮೂಲವನ್ನು ಕಂಡುಹಿಡಿಯಿರಿ. ಎಸ್, ಈ 3 ಲೆಕ್ಕ ನೀವು ಮಾಡಿ ಅವನಿಗೆ ಪರ್ಫೆಕ್ಟ್ ಆಗ್ತದೆ. ಯಾವುದೇ ದಶಮಾಂಶ ಸಂಖ್ಯೆಗಳನ್ನು ಕೊಟ್ಟು ನೀವು ಆರಾಮಸಾಗಿ ಅದರ ವರ್ಗಮೂಲವನ್ನು ಕಂಡುಹಿಡಿತೀರಾ. ಓಕೆನಾ ಮಕ್ಕಳೇ? ಎಸ್. ಈಗ ನಾವು ಇದುವರೆಗೂ ಏನಪ್ಪ ಅಂತಂದ್ರೆ ಈ ಒಂದು ದಶಮಾಂಶ ಸಂಖ್ಯೆಗಳ ಕೊಟ್ಟಾಗ ಆ ಒಂದು ಅದಕ್ಕೆ ವರ್ಗಮೂಲವನ್ನು ಯಾವ ರೀತಿ ಕಂಡುಹಿಡಿಯಬೇಕು ಅನ್ನೋದನ್ನು ನೋಡ್ತಾ ಹೋದಲ್ಲ. ಈಗ ನೆಕ್ಸ್ಟ್ ಇದರಲ್ಲಿ ಏನಪ್ಪ ಅಂದ್ರೆ ಇನ್ನು ನಮಗೆ ಒಂದು ಕೊನೆಯ ಒಂದು ಪ್ರಾಬ್ಲಮ್ ಇದೆ. ಅದು ಹೇಳಿಕೆ ರೂಪದಲ್ಲಿರ್ತಕ್ಕಂಥ ಸಮಸ್ಯೆಗಳು, ಅದನ್ನು ಯಾವ ರೀತಿ ಬಿಡಿಸೋದು ಅನ್ನೋದು ನೋಡ್ತಾ ಹೋಗೋಣ. ಓಕೆನಾ? ಎಸ್. ನೆಕ್ಸ್ಟ್ ಹೇಳಿಕೆ ರೂಪದ ಸಮಸ್ಯೆ ಇದೆ. ಒಂದು ಶಾಲೆಯಲ್ಲಿ ಶಾಲೆಯಲ್ಲಿ 2401 ವಿದ್ಯಾರ್ಥಿಗಳಿದ್ದಾರೆ. ಒಂದು ಶಾಲೆಯಲ್ಲಿ 2401 ವಿದ್ಯಾರ್ಥಿಗಳಿದ್ದಾರೆ. ಆ ವಿದ್ಯಾರ್ಥಿಗಳನ್ನು ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿ ನಿಲ್ಲಿಸಲು ದೈಹಿಕ ಶಿಕ್ಷಕರು ಬಯಸಿದ್ದಾರೆ. ನಿಲ್ಲಿಸಲು ದೈಹಿಕ ಶಿಕ್ಷಕರು ಬಯಸಿದ್ದಾರೆ.
ಅಡ್ಡ ಸಾಲುಗಳ ಸಂಖ್ಯೆ ಕಂಬ ಸಾಲುಗಳ ಸಂಖ್ಯೆಗೆ ಸಮವಿರುವಂತೆ ಅಡ್ಡ ಸಾಲುಗಳ ಸಂಖ್ಯೆ ಕಂಬ ಸಾಲುಗಳಿಗೆ ಸಮವಾಗಿರುವಂತೆ ನಿಲ್ಲಿಸಬೇಕಾಗಿದೆ. ಹಾಗಾದರೆ ಅಡ್ಡ ಸಾಲುಗಳ ಸಂಖ್ಯೆ ಕಂಡುಹಿಡಿಯಿರಿ. ಇಲ್ಲೊಂದು ಶಾಲೆ ಹೋಗ್ರೆ ಆ ಶಾಲೆ ಏನಪ್ಪಾ ಅಂತಂದ್ರೆ 2401 ವಿದ್ಯಾರ್ಥಿಗಳಿದ್ದಾರೆ. ಆಯ್ತಾ? ಆ ವಿದ್ಯಾರ್ಥಿಗಳನ್ನ ಏನ್ ಮಾಡ್ಬೇಕು, ಅವರು ಅಡ್ಡ ಸಾಲು ಮತ್ತೆ ಕಂಬ ಸಾಲುಗಳಲ್ಲಿ ನಿಲ್ಲಿಸಬೇಕು. ಓಕೆ, ಅಡ್ಡ ಸಾಲುಗಳಲ್ಲಿ ಮತ್ತು ಕಂಬ ಸಾಲುಗಳನ್ನು ನಿಲ್ಲಿಸಲು ಒಂದು ದೈಹಿಕ ಶಿಕ್ಷಕರು ಬಯಸಿದ್ದಾರೆ. ಅಡ್ಡ ಸಾಲುಗಳ ಸಂಖ್ಯೆ ಕಂಬ ಸಾಲುಗಳಿಗೆ ಏನಾಗುತ್ತೆ, ಸಮನಾಗಿರ್ತದೆ. ಆ ತರ ನಾವು ನಿಲ್ಲಿಸಬೇಕಾಗಿದೆ ಈಗ. ಓಕೆ, ಹಾಗಾದ್ರೆ ಅಲ್ಲಿ ಅಡ್ಡ ಸಾಲುಗಳ ಸಂಖ್ಯೆ ಎಷ್ಟು ಅನ್ನೋದನ್ನ ನಾವೀಗ ಕಂಡುಹಿಡಿಯಬೇಕು. ಓಕೆನಾ? ನೋಡಿ, ಇದನ್ನು ಅಷ್ಟೇ ಫಸ್ಟ್ ದಿನ ಅದನ್ನ ಬರ್ಕೊಳ್ಬೇಕಾಗ್ತದೆ. ಒಂದು ಶಾಲೆಯಲ್ಲಿ 200 ವಿದ್ಯಾರ್ಥಿಗಳಿದ್ದಾರೆ. ಅವ್ರನ್ನ ಒಂದು ಪ್ರೇರಣೆ ನಿಲ್ಲಿಸಬೇಕು ಅಂತಂದ್ರೆ ಹಿಂಗೆ ನಿಲ್ಲಿಸಿ ನಾವು ಒಂದು ಅಡ್ಡ ಸಾಲು, ಇನ್ನೊಂದು ಕಂಬ ಸಾಲು ಅಲ್ವಾ, ಈ ತರ ಪ್ರೇರಣೆ ನಿಲ್ಲಿಸ್ತೀವಿ. ಅಲ್ಲಿ ಏನಪ್ಪಾ ಅಂತಂದ್ರೆ ಅಡ್ಡ ಸಾಲುಗಳ ಸಂಖ್ಯೆ ಕಂಬ ಸಾಲುಗಳು ಸಮನಾಗಿರ್ಬೇಕು. ಫಾರ್ ಎಕ್ಸಾಂಪಲ್, ಅಡ್ಡ ಸಾಲು 10 ಇದ್ರೆ ಕಂಬ ಸಾಲುಗಳು 10 ಇರಬೇಕು. ಅಡ್ಡ ಸಾಲು 20 ಇದ್ರೆ ಕಂಬ ಸಾಲುಗಳು ಕೂಡ 20 ಇರಬೇಕು. ಅಡ್ಡ ಸಾಲು 100 ಇದ್ರೆ ಕಂಬ ಸಾಲು 100 ಇರಬೇಕು. ಈ ತರ ಬರ ನಿಲ್ಲಿಸ್ಬೇಕು. ಅವರು ಎಷ್ಟಿದ್ದಾರೆ? 2400 ವಿದ್ಯಾರ್ಥಿಗಳಿದ್ದಾರೆ. ಹಾಗಾದ್ರೆ ಅಡ್ಡ ಸಾಲುಗಳಿಗೆ ಎಷ್ಟು ಬರಬೇಕು, ಕಂಬ ಸಾಲುಗಳಿಗೆ ಎಷ್ಟು ಬರಬೇಕು, ಆ ತರ ಕಂಡಿಬೇಕು. ಈಗ ಅಡ್ಡ ಸಾಲುಗಳು ಎಷ್ಟು ಬರ್ತಾರೆ, ಕಂಬ ಸಾಲುಗಳು ಅಷ್ಟೇ ಬರ್ತಾರೆ ಈಗ. ಸೊ ಹಂಗಾಗಿ ಅಡ್ಡ ಸಾಲುಗಳ ಸಂಖ್ಯೆಗಳನ್ನ ಫಸ್ಟ್ ಕಂಡಿಡಬೇಕು. ಅದು ಬಂದ್ರೆ ಕಂಬ ಸಾಲುಗಳ ಸಂಖ್ಯೆ ಕೂಡ ಅಷ್ಟೇ ಆಗಿದೆ. ಓಕೆ, ಸೊ ಫಾರ್ ನೆಕ್ಸ್ಟ್ ಅಡ್ಡ ಸಾಲುಗಳ ಸಂಖ್ಯೆ ಕಂಡುಹಿಡಿದಿರ್ತೀರಲ್ವಾ. ಸೊ ಹಾಗಾಗಿ ಯಾವುದನ್ನ ನಾವು ಕಂಡುಹಿಡಿಬೇಕು ಅದನ್ನ ಎಕ್ಸ್ ಅಂತ ತಗೊಳ್ಬೇಕು. ನಮ್ಮ ಗಣಿತದಲ್ಲಿ ಗೊತ್ತಿರೋ ನಿಮಗೆ. ಸೊ ಅಡ್ಡ ಸಾಲುಗಳ ಸಂಖ್ಯೆ ಎಕ್ಸ್ ಆಗಿರಲಿ ಅಲ್ವಾ, ಅಡ್ಡ ಸಾಲುಗಳ ಸಂಖ್ಯೆ ಆಗಿರಲಿ ಎಕ್ಸ್ ಆಗಿರಲಿ ಅಂತ ತಿಳಿಯಬೇಕು. ಹಾಗೆ ಕಂಬ ಸಾಲು ಏನಾಗುತ್ತೆ, ವೈ ಆಗಿರುತ್ತಾ? ಇಲ್ಲ, ಅದು ಎಕ್ಸ್ ಆಗಿರುತ್ತೆ. ಯಾಕೆಂದ್ರೆ ಕಂಬ ಸಾಲುಗಳು ಮತ್ತು ಅಡ್ಡ ಸಾಲುಗಳು ಏನಾಗಬೇಕು, ಸಮವಾಗಿರ್ಬೇಕು ಅಂತ ಪ್ರೇರಣೆ ನೋಡ್ತಲ್ಲ ನೀವು. ಅಡ್ಡ ಸಾಲುಗಳು ಎಷ್ಟಿರುತ್ತೆ, ಕಂಬ ಸಾಲುಗಳು ಅಷ್ಟೇ ಇರಬೇಕು. ಕಂಡೀಷನ್ ಅದೇ ಇದೆ. ಹಾಗಾಗಿ ಅಡ್ಡ ಸಾಲು ಎಕ್ಸ್ ಇದ್ರೆ ಕಂಬ ಸಾಲು ಎಕ್ಸ್ ಇರಬೇಕು. ಅಡ್ಡ ಸಾಲು 50 ಎಕ್ಸ್ ಇದ್ರೆ ಕಂಬ ಸಾಲು ಕೂಡ 50 ಎಕ್ಸ್ ಇರಬೇಕು. ಓಕೆನಾ? ಆ ರೀತಿ ಮಾಡ್ಕೊಳ್ಬೇಕು. ಅಡ್ಡ ಸಾಲುಗಳ ಸಂಖ್ಯೆ ಎಕ್ಸ್ ಆದ್ರೆ ಕಂಬ ಸಾಲುಗಳ ಸಂಖ್ಯೆ ಎಷ್ಟಾಗಬೇಕು, ಅದು ಕೂಡ ಎಕ್ಸ್ ಆಗಬೇಕು. ಓಕೆ, ಅಡ್ಡ ಸಾಲುಗಳ ಸಂಖ್ಯೆ ನಮಗೆ ಇಲ್ಲಿ ಎಕ್ಸ್ ಅನ್ನು ತಗೊಳ್ತೀವಿ ಅಂತಂದ್ರೆ ಕಂಬ ಸಾಲುಗಳ ಸಂಖ್ಯೆನೂ ಕೂಡ ನಾವು ಎಕ್ಸ್ ಅನ್ನೇ ತಗೊಳ್ಬೇಕು. ಹಾಗಾಗಿ ನಾವು ಒಂದು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾವಿಲ್ಲಿ ನೋಡ್ತಾ ಹೋಗೋದು. ನೆಕ್ಸ್ಟ್ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿರಬೇಕು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಅಡ್ಡ ಸಾಲು ಮತ್ತು ಕಂಬ ಸಾಲು ಎರಡು ಸೇರಿಸಿ ಅಂದ್ರೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ 2401 ಮಾಡಬೇಕು. ಯಾಕೆಂದ್ರೆ ಅಡ್ಡ ಸಾಲು ಮತ್ತೆ ಕಂಬ ಸಾಲುಗಳಲ್ಲಿ ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಬರಬೇಕು, 2400. ಹಂಗೆ ಅಡ್ಡ ಸಾಲು ಮತ್ತು ಕಂಬ ಸಾಲು ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಎಷ್ಟು ಬರಬೇಕು, 2401. ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂದ್ರೆ ಎಕ್ಸ್ ಸ್ಕ್ವೇರ್ ಅಲ್ಲಪ್ಪ, ವಿದ್ಯಾರ್ಥಿಗಳ ಸಂಖ್ಯೆ ಎಕ್ಸ್ ಸ್ಕ್ವೇರ್. ಇಲ್ಲಿ ಎಷ್ಟು ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ, 2400. ಹಾಗಾಗಿ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ 2400. ಸೊ ನೆಕ್ಸ್ಟ್ ಈ ಎಕ್ಸ್ ಅಷ್ಟೇ ಬೇಕಂದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಬೇಡ, ಯಾಕೆಂದ್ರೆ ನಮಗೆ ಬೇಕಾದ್ದು ಅಡ್ಡ ಸಾಲುಗಳ ಸಂಖ್ಯೆ, ಎಕ್ಸ್ ಮಾತ್ರ ಬೇಕು. ಸೊ ಹಾಗಾಗಿ ಎಕ್ಸ್ ಈಕ್ವಲ್ಸ್ ಈ ವರ್ಗ ಈಕ್ವಲ್ಸ್ ಇಂದ ಆ ಕಡೆ ಹೋದ್ರೆ ಏನಾಗುತ್ತೆ, ವರ್ಗಮೂಲ ಆಗ್ತದೆ. ಏನಾಗುತ್ತೆ, ವರ್ಗಮೂಲ. ಸೊ 2401ಕ್ಕೆ ನಾವು ವರ್ಗಮೂಲವನ್ನು ಕಂಡುಹಿಡಿಯಬೇಕು. ಓಕೆ, ಸಪೋಸ್ ಏನಾದ್ರು 120 ಕೊಟ್ಟಿದ್ರೆ 120 ವರ್ಗಮೂಲ ಎಷ್ಟಪ್ಪ ಅಂದ್ರೆ ನೇರ ಹೇಳ್ಬೇಕು ನೀವು, ಸರ್ 11 ಸರ್ ಅಂತ. ಅದೇ 144 ಕೊಟ್ಟರೆ ಸರ್ 12 ಅಂತ ಹೇಳ್ಬೇಕು. 169 ಕೊಟ್ಟರೆ ಸರ್ 13 ಅಂತ ಹೇಳ್ಬೇಕು. ಅದು 2400 ಕೊಟ್ಟರೆ ನೀವು ಸ್ವಲ್ಪ ನೇರವಾಗಿ ಹೇಳಿ ಕಷ್ಟ ಆಗ್ತದೆ. ಅವಾಗ
ಅವಾಗ ನಾವೇನು ಮಾಡ್ಬೇಕು ಇಲ್ಲಿ ಒಂದು ಅಪವರ್ತನ ವಿಧಾನದಿಂದ ಮಾಡ್ಬೋದು, ಇಲ್ಲ ಭಾಗಾಕಾರ ವಿಧಾನ ಮಾಡ್ಬೋದು. ಓಕೆ, ಭಾಗಾಕಾರ ವಿಧಾನ ನಿಮಗೆ ಈಸಿ ಆಗುತ್ತೆ ಅಪವರ್ತನಕ್ಕಿಂತ ಅಲ್ವಾ, ಅದನ್ನೇ ಮಾಡೋಣ. ಯಾವುದನ್ನು ಬೇಕಾದ್ರೆ ಯಾವ ವಿಧಾನ ಮಾಡೋದು ಕೂಡ ಬರುತ್ತೆ ನಿಮಗೆ. ಓಕೆ, ಸೊ ನಾನಿಲ್ಲಿ ಈಗ ಭಾಗಾಕಾರ ವಿಧಾನ ಮಾಡ್ತಾ ಹೋಗ್ತೀನಿ. 2409. ಈಗ ಏನ್ ಮಾಡ್ತೀರಾ, ಬಿಡಿ ಸ್ಥಾನದಿಂದ ಎರಡೆರಡು ಅಂಕಿಗಳಿಗೆ ಒಂದು ಗುಂಪನ್ನು ಮಾಡ್ಕೊಳ್ತೀರಿ, ಈ ರೀತಿ ಮಾಡ್ಕೊಳ್ತೀರಿ. ಹೌದಾ ಮಕ್ಕಳೇ? ಎಸ್. ಈಗ 24 ಇದಕ್ಕೆ ನಾವು ಭಾಜಕವನ್ನು ನಾವು ಕಂಡುಹಿಡಿಯಬೇಕಾಗ್ತದೆ. ಸೊ 24 ಯಾವುದರ ಎರಡು ಸಂಖ್ಯೆಗಳ ವರ್ಗ ಸಂಖ್ಯೆಗಳ ಮಧ್ಯೆ ಇದೆ? ಅದು 4ರ ವರ್ಗ 16, 5ರ ವರ್ಗ 25. ಅವೆರಡರ ಮಧ್ಯೆ ಇದೆ. 4ರ ವರ್ಗ 16, 5ರ ವರ್ಗ 20 ಎರಡರ ಮಧ್ಯೆ ಇರೋದ್ರಿಂದ 4ನ ಭಾಜಕವನ್ನ ತಗೋಣ. ಓಕೆನಾ? ಸೊ ಅದನ್ನ ಭಾಗವನ್ನು ಕೂಡ 4 ಆಗ್ತದೆ. 4 4 16. 5 ತಗೊಂಡ್ರೆ ಗೊತ್ತಾಗ್ತಲ್ಲ ನಿಮಗೆ, 5 20 ಜಾಸ್ತಿ ಆಗ್ಬಿಡುತ್ತೆ, ಭಾಜ್ಯಕ್ಕಿಂತ ಜಾಸ್ತಿ ಆಗ್ಬಾರ್ದು. ನಾವು ಬರುತ್ತಾ ನೆಕ್ಸ್ಟ್ ಶೇಷ ಉಳಿತಕ್ಕಂಥದ್ದು, ಹಾಗಾಗಿ ಅದಕ್ಕೋಸ್ಕರ ಹೇಳ್ತೀವಿ. ಸೊ ಈಗ ಈ ಪ್ಲಸ್ ಅನ್ನಾದ್ರೆ ನಾವು ಮೈನಸ್ ಮಾಡ್ಕೊಳ್ತೀವಿ. 24ರಲ್ಲಿ 16 ಆಮೇಲೆ ಇನ್ನೊಂದು ನೆನಪಿಟ್ಕೊಳ್ಳಿ, ನಮಗೆ ಎರಡು ಜೋಡಿಗಳನ್ನ ಮಾಡಿದೀವಿ, ಇಲ್ಲಿ ಗುಂಪು ಮಾಡ್ಕೊಂಡಿದ್ವಿ. ಈ ಗುಂಪಿಗೆ ಮಾತ್ರ ನಾವು ಅದನ್ನ ಭಾಜಕವನ್ನು ಅಪ್ಲೈ ಮಾಡ್ತೀವಿ. ಓಕೆನಾ? ಸೊ 24ರಲ್ಲಿ 16 ನಮಗೆ 8 ಬಂತು. ಓಕೆ, ಉಳಿದೆಷ್ಟು 0 1. ಅದನ್ನ ಕೆಳಗಿಳಿಸ್ಕೋಣ. ಓಕೆ, ಕೆಳಗಿಳಿಸ್ಕೋಣ. ನೆಕ್ಸ್ಟ್ 4 ಇದೆ ಅಂದ್ರೆ ಅದನ್ನ ದ್ವಿಗುಣಗೊಳಿಸ್ಕೊಳ್ಬೇಕು. ದ್ವಿಗುಣ ಅಂದ್ರೆ ಡಬಲ್. ಎಷ್ಟೊತ್ತಿಗೆ 16 ಆಗುತ್ತಾ? 4 16 ಇಲ್ಲ, 4 ಡಬಲ್ ಮಾಡಬೇಕು. 4 ಇದ್ರೆ 8 ಆಗುತ್ತೆ. ಓಕೆ, ಇಲ್ಲಿ ಎಷ್ಟಾಗ್ತೀವೋ ಈ ಭಾಗದಲ್ಲಿ ಬಿಡಿಸಿದ್ರೆ ಇಲ್ಲಿ ಎಷ್ಟಾಗ್ತೀವಿ, ಇಲ್ಲೂ ಅಷ್ಟೇ ಆಗ್ತದೆ. ಸೊ ನಾವೀಗ 1 ಹಾಕಿದ್ರೆ 81 81, 2 ಹಾಕಿದ್ರೆ 82 164, ತುಂಬಾ ಕಡಿಮೆ ಆಗುತ್ತಲ್ವಾ? ಒಂದು 6 ಹಾಕೋಣ ಅಲ್ವಾ? ಇಲ್ಲ 6 ಹಾಕಿದ್ರೆ ಇಲ್ಲೂ 6 ಹಾಕ್ಬೇಕು, ಇಲ್ಲಿ 8 ಹಾಕಿದ್ರೆ ಇಲ್ಲಿ 8 ಹಾಕ್ಬೇಕು, ಇಲ್ಲಿ 9 ಹಾಕಿದ್ರೆ ಇಲ್ಲಿ 9 ಹಾಕ್ಬೇಕು, 0 ಹಾಕಿದ್ರೆ ಇಲ್ಲಿ 0 ಹಾಕ್ಬೇಕು. ಓಕೆನಾ? ಎಸ್. ಅದಾಗಲಿ 36ಕ್ಕೆ 6 ದಶಕ 3, 8 48 ಕೂಡ 51, ಕಡಿಮೆ ಆಯ್ತಲ್ವಾ? ಸೊ ಇದಕ್ಕಿಂತ ಜಾಸ್ತಿ ಬರ್ಬೋದು. ನೋಡೋಣ, 6 ಹಾಕಿದ್ರಲ್ಲ 8 ಮಾಡೋಣ, 88 ಮಾಡೋಣ. ನೋಡೋಣ, 8 8 64, 4 ದಶಕ 6, 8 8 64 70, 4 ಇನ್ನೂ ಕಡಿಮೆ ಆಗುತ್ತೆ ಅಲ್ವಾ? ಸೊ ಇನ್ನೊಂದು ಸಂಖ್ಯೆ ಜಾಸ್ತಿ ಹಾಕಿ ನೋಡೋಣ. ಇನ್ನೊಂದು ಸಂಖ್ಯೆ ಜಾಸ್ತಿ ಹಾಕೋಷ್ಟು ಐತಿ. 9 ಮಾಡಿ ನೋಡೋಣಲ್ವಾ? ಇಲ್ಲಿ 9 ಹಾಕೋಣ. 9 81ಕ್ಕೆ 1 ದಶಕ 8, 8 9 72 8 80. ಸೊ 8 1ರಲ್ಲಿ ಮೈನಸ್ ಮಾಡಬೇಕು. 8 ಅಂತ ಹೇಳಿದ್ರೆ ಯು ಗೆಟ್ 0 ಬರ್ತದೆ ನಿಮಗೆ. ಶೇಷ ನಮಗೆ 0 ಬಂದ್ಬಿಟ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪೂರ್ಣವರ್ಗ ಸಂಖ್ಯೆ ಅಂತ. ಹೌದಾ ಮಕ್ಕಳೇ? ಶೇಷ ನಮಗೆ ಯಾವಾಗಲೂ 0 ಬಂದ್ರೆ ಅದು ಕೊಟ್ಟಿರ್ತಕ್ಕಂಥ ಪೂರ್ಣವರ್ಗ ಸಂಖ್ಯೆ ಆಗ್ತದೆ. ದೇರ್ಫೋರ್ x ಈಕ್ವಲ್ಸ್ ಅದರ ವರ್ಗಮೂಲ ಎಷ್ಟು ಅಂತ ನಮಗೆ 49 ಬಂತು. ಹಾಗಾಗಿ ಕಂಬ ಸಾಲುಗಳ ಸಂಖ್ಯೆ ಎಷ್ಟು ಮಕ್ಕಳೇ? 49. ಓಕೆ, ಅಡ್ಡ ಸಾಲುಗಳ ಸಂಖ್ಯೆ ಕೂಡ 49. ನಮಗೆ ಇಲ್ಲಿ ಅಡ್ಡ ಸಾಲುಗಳ ಸಂಖ್ಯೆನ ಮಾತ್ರ ಕಂಡುಹಿಡಿದರೆ, ಅಡ್ಡ ಸಾಲುಗಳ ಸಂಖ್ಯೆನ ಕಂಡುಹಿಡಿದ್ರೆ ಆಟೋಮೆಟಿಕಲಿ ನಾವು ಕಂಬ ಸಾಲುಗಳ ಸಂಖ್ಯೆನ ಕಂಡುಹಿಡಿದಂಗೆ ಲೆಕ್ಕ ಅಲ್ವಾ? ಹಿಂಗ್ 49 ಇರುತ್ತೆ ಮಕ್ಕಳು, ಹಿಂಗ್ 49 ಇರ್ತಾರೆ. ಅವಾಗ ಕರೆಕ್ಟಾಗಿ 2400 ಮಕ್ಕಳನ್ನ ಕರೆಕ್ಟಾಗಿ ನಿಲ್ಲಿಸ್ಬೋದು. ಓಕೆನಾ? ಈ ರೀತಿಯಾಗಿ ಮಾಡಬಹುದು. ಓಕೆ, ಇನ್ನೊಂದ್ಸರಿ ನೋಡೋದಾದ್ರೆ ಒಂದು ಶಾಲೆಯಲ್ಲಿ 2401 ವಿದ್ಯಾರ್ಥಿ ಹೇಳಿದರೆ ಅವ್ರು ಏನ್ ಮಾಡ್ಬೇಕು? ಕಂಬ ಸಾಲುಗಳು ಮತ್ತು ಅಡ್ಡ ಸಾಲುಗಳಲ್ಲಿ ಸಮವಾಗಿ ನಿಲ್ಲಿಸಬೇಕು. ಓಕೆ, ಆಮೇಲೆ ಕಂಬ ಸಾಲುಗಳ ಸಂಖ್ಯೆ ಎಷ್ಟಿರುತ್ತೋ ಅಡ್ಡ ಸಾಲುಗಳ ಸಂಖ್ಯೆ ಅಷ್ಟೇ ಇರಬೇಕು, ಸಮ ಇರಬೇಕು. ಹಾಗಾಗಿ ನಮ್ಗೆ ಇಲ್ಲಿ ಒಂದು ಅಡ್ಡ ಸಾಲುಗಳ ಸಂಖ್ಯೆನ ಕಳೆಯಲಿಕ್ಕೆ ಇದೆ. ಸೊ ಹಾಗಾಗಿ ಅಡ್ಡ ಸಾಲುಗಳ ಸಂಖ್ಯೆ ಈಕ್ವಲ್ಸ್ x ಆಗಿದೆ. ನೆಕ್ಸ್ಟ್ ಅಡ್ಡ ಸಾಲುಗಳ ಸಂಖ್ಯೆ x ಆದ್ರೆ ಕಂಬ ಸಾಲುಗಳ ಸಂಖ್ಯೆ ಕೂಡ ಅಷ್ಟೇ. ಯಾಕೆಂದ್ರೆ ಅವ್ರು ಹೇಳಿದ್ರೆ ಇದೊಂದು ಪದವನ್ನು ಬಳಸಿದ್ರೆ ಸಮವಾಗಿರುವಂತೆ ಅಂತ ಹೇಳಿದ್ರೆ, ಹಾಗಾಗಿ ಅವ್ರು ಏನು ಕೇಳ್ತಾರೆ ನಾವು ಅದನ್ನ ತಕ್ಕಂಗೆ ಮಾಡಬೇಕು. ಓಕೆ, ಸೊ ಇಲ್ಲಿ ಕಂಬ ಸಾಲುಗಳ ಸಂಖ್ಯೆ ಸಮ ಆಯ್ತು. ಹಾಗೆ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾಗಪ್ಪ ಹಾಗಾದ್ರೆ ಅಂದ್ರೆ ಅಡ್ಡ ಸಾಲುಗಳು ಮತ್ತು ಕಂಬ ಸಾಲುಗಳನ್ನು ಗುಣಿಸಬೇಕು. x × x ಸ್ಕ್ವೇರ್ ಅಲ್ಲಿ ಎಷ್ಟು ಬಂತು? 2400 ವಿದ್ಯಾರ್ಥಿಗಳಾಗುತ್ತೆ. ಸೊ x² = 2400 ಬಂತು. x ಈಕ್ವಲ್ಸ್ ಈ ವರ್ಗ ಈಕ್ವಲ್ಸ್ ಹಾಕಿದ್ರೆ ವರ್ಗಮೂಲ ಆಯ್ತು. 2400 ವರ್ಗಮೂಲ ಎಷ್ಟು ಅಂತ ನಮಗೆ 49. ಹಾಗಾಗಿ ಅಡ್ಡ ಸಾಲುಗಳ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದ್ರಲ್ಲ, ಅಡ್ಡ ಸಾಲುಗಳ ಸಂಖ್ಯೆ ಈಕ್ವಲ್ಸ್ x, that is equals 49.
49 ಅಡ್ಡ ಸಾಲುಗಳು ಬರಬೇಕು, ಹಾಗೆಯೇ 49 ಕಂಬ ಸಾಲುಗಳು ಬರಬೇಕು. ಓಕೆನಾ? ಈ ರೀತಿಯಾಗಿ ನಾವು ಸಮಸ್ಯೆಗಳಲ್ಲಿ ಬಿಡಿಸ್ಬೋದು ಈ ಥರದ್ದು. ಓಕೆ, ನಿಮಗೆ ಇದೇ ಥರದ್ದು ಸೇಮ್ ಪ್ರಾಬ್ಲಮ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಅಭ್ಯಾಸ 5.4 8 ಮತ್ತು 9ನೇ ಲೆಕ್ಕದಲ್ಲಿ ಸೇಮ್ ಪ್ರಾಬ್ಲಮ್ ಇದ್ದಂಥ ಆ 2 ಸಮಸ್ಯೆಗಳನ್ನ ನೀವು ಬಿಡಿಸಿ. ಓಕೆ, ಈ ಒಂದು ಸಮಸ್ಯೆಯೊಂದಿಗೆ ನಾವಿಲ್ಲಿ ವರ್ಗಗಳು ಮತ್ತು ವರ್ಗಮೂಲಗಳು ಎಂಬ ಅಧ್ಯಾಯವನ್ನು ಇಲ್ಲಿ ಮುಕ್ತಾಯಗೊಳಿಸಿದ್ದೀವಿ. ನಾವು ಈ ಒಂದು ಅವಧಿಯಲ್ಲಿ ನಾವೇನು ಕಲಿತೋಗ ಮುಖ್ಯವಾಗಿ ಅಂತಂದ್ರೆ, ಯಾವುದೇ ಒಂದು ಸಂಖ್ಯೆಯನ್ನು ಕೊಟ್ಟಾಗ ಅದನ್ನ ವರ್ಗ ಮಾಡೋದು ಹೇಗೆ, ವರ್ಗ ಅಂದ್ರೇನು, ಅದು ಯಾವುದು, ಅದರ ವರ್ಗವನ್ನು ಹೇಗೆ ಕಂಡುಹಿಡಿಯುವುದು, ಹಾಗೆಯೇ ಯಾವುದೇ ಒಂದು ಸಂಖ್ಯೆಯನ್ನು ಪೂರ್ಣ ವರ್ಗ ಸಂಖ್ಯೆಯನ್ನು ಕೊಟ್ಟಾಗ ಅದರ ವರ್ಗಮೂಲವನ್ನು ಕಂಡುಹಿಡಿಯೋದು ಹೇಗೆ, ನೆಕ್ಸ್ಟ್ ಪೂರ್ಣ ವರ್ಗವಲ್ಲದ ಸಂಖ್ಯೆಯನ್ನು ಕೊಟ್ಟಾಗ ಅದನ್ನು ನಾವು ವರ್ಗಮೂಲವನ್ನು ಕಂಡುಹಿಡಿಯೋದು ಹೇಗೆ, ಅದನ್ನು ನೋಡಿದ್ವಿ. ಹಾಗೆಯೇ ಒಂದು ಭಾಗಾಕಾರ ವಿಧಾನದಿಂದ ಯಾವ ರೀತಿ ಒಂದು ವರ್ಗಮೂಲವನ್ನು ಕಂಡುಹಿಡಿಯೋದು, ಅಪವರ್ತನ ವಿಧಾನದಿಂದ ಯಾವ ರೀತಿ ವರ್ಗಮೂಲವನ್ನು ಕಂಡುಹಿಡಿಯೋದು, ಹಾಗೆಯೇ ಒಂದು ದಶಮಾಂಶ ಸಂಖ್ಯೆಗಳನ್ನು ಕೊಟ್ಟಾಗ ಹೇಗೆ ನಾವು ವರ್ಗಮೂಲವನ್ನು ಕಂಡುಹಿಡಿಯೋದು ಅನ್ನೋದನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ತುಂಬ ಸುದೀರ್ಘವಾಗಿ ಅದನ್ನು ಚರ್ಚೆ ಮಾಡಿದ್ವಿ. ಮುಂದಿನ ಒಂದು ಹೊಸ ಅಧ್ಯಾಯದೊಂದಿಗೆ ಮತ್ತೆ ಎಲ್ಲರೂ ಭೇಟಿಯಾಗೋಣ.